ಸ್ನೇಹಿತರೆ ನೋಡಿ, ಲ್ಯಾಂಡ್ ಮಧ್ಯಭಾಗದಲ್ಲಿದ್ದೀನಿ. ಇದೇ ಲ್ಯಾಂಡು, ನೀರಾವರಿ ಇರ್ತಕ್ಕಂಥ ಜಾಗ ನೋಡಿ. ಅಲ್ಲಿ ಶಾಮಂತಿಗೆ ಗಿಡ ಹಾಕಿದ್ದಾರೆ, ಪ್ಲಸ್ ಫೆನ್ಸ್ ಮಾಡಿದ್ದಾರೆ. ನಿಮ್ಗೆ ಈ ಭಾಗ ಬಂದರೆ ನೋಡಿ ಶಾಮಂತಿಗೆ ಗಿಡ ಇಲ್ಲ. ಈ ಕಡೆ ಭಾಗ ಬಂದರೆ ಮುಂದೆಗಡೆ ಫಾರೆಸ್ಟು ಅಂತ, ದೊಡ್ಡ ಫಾರೆಸ್ಟ್ ಅಲ್ಲ, ಚಿಕ್ಕ ಫಾರೆಸ್ಟು. ಅಪ್ರಾಕ್ಸಿಮೇಟ್ಲಿ ಬಂದರೆ ಇದೊಂದು ಫಾರೆಸ್ಟ್ ಎಲ್ಲ ಒಂದು 8-9 ಕಿಲೋಮೀಟ್ರ್ ಬರುತ್ತೆ ನೋಡಿ. ಈ ಸೆಂಟ್ರಲ್ ಫಾರೆಸ್ಟು. ಮತ್ತು ಆ ಕಡೆ ಒಂದು ಟವರ್ ಥರ ಕಾಣ್ತೀವಿ ನೋಡಿ ನಿಮಗೆ, ಉದ್ದಕ್ಕೊಂದು ಮರ ಇದೆಯಲ್ಲ, ಅದೆಲ್ಲ ಬಂದು ಊರು ಲ್ಯಾಂಡುಗಳು, ಪಟ್ಟ ಲ್ಯಾಂಡು, ಅಗ್ರಿಕಲ್ಚರ್ ಲ್ಯಾಂಡು ಊರಿದೆ ನೋಡಿ. ಈ ಕಡೆನೂ ನಿಮಗೆ ಪಟ್ಟ ಲ್ಯಾಂಡು, ಪ್ಲಸ್ ಈ ಕಡೆ ಬಂದರೆ ವಿಲೇಜ್ಗಳಿದೆ ನೋಡಿ. ಟವರ್ ಇರ್ತಾವೆ, ವಿಲೇಜು ಬರುತ್ತೆ, ಪ್ಲಸ್ ಹೈವೇ ಪಾಸ್ ಆಗುತ್ತೆ, ಹೊಗೇನಕಲ್ ಹೈವೇ. ಸೊ ಹೊಗೇನಕಲ್ ಹೈವೇಗೂ ವೆರಿ ನಿಯರ್ ಬೈ ಇದೆ ಪ್ರಾಪರ್ಟಿ ಇದು. ಈ ಪ್ರಾಪರ್ಟಿ ಬಂದು ಟೋಟಲ್ಲು 5 ಎಕರೆ 88 ಸೆಂಟು, ಅಂದರೆ 6 ಎಕರೆಗೆ 12 ಸೆಂಟ್ ಕಡಿಮೆ ಇದೆ. ಸೊ ಈ ಥರ ಇದೆ ನೋಡಿ ಲ್ಯಾಂಡು. ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ ನೋಡಿ. ಮುಂದೆ ನನ್ನ ಗಾಡಿ ನಿಂತಿದೆಯಲ್ಲ ನೋಡಿ, ಅಲ್ಲಿವರೆಗೂ, ಅಂದರೆ ಅಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಅಲ್ಲಿವರೆಗೂ ಸರ್ಕಾರಿ ರಸ್ತೆ ಇದೆ. ಸೊ ಅದರಿಂದ ರೈಟ್ ಸೈಡಲ್ಲಿ ನಿಮಗೆ ಒಂದು 2 ಕಿಲೋಮೀಟ್ರು ಒಂದು ವಿಲೇಜ್ ಸಿಗುತ್ತೆ. 2 ಕಿಲೋಮೀಟ್ರು ನಿಮಗೆ ಮಣ್ ರೋಡೆ, ಸರ್ಕಾರಿ ರಸ್ತೆ ಮಣ್ ರೋಡ್ ಆದ್ರೂ. ಅಂದರೆ ಈ ಕಡೆ ಬಂದು ಫಾರೆಸ್ಟ್ ಪಕ್ಕನೇ ಹೋಗುತ್ತೆ ರೋಡು, ಮಣ್ ರೋಡು. 1 ಕಿಲೋಮೀಟ್ರು ಮುಂದೆ ನೋಡ್ಬೋದು, ಗ್ರೀನ್ ಹೌಸ್ ಎಲ್ಲ ನೋಡ್ಬೋದು ನೋಡಿ. ಮುಂದೆ ಎಲ್ಲ ಗ್ರೀನ್ ಹೌಸ್ ಇದೆ, ಪ್ಲಸ್ ಅದ್ರ ಮೇಲೆ ಭಾಗನೂ ಗ್ರೀನ್ ಹೌಸ್ ಇದೆ. ಇದ್ರ ಪಕ್ಕನೇ ಹೋಗುತ್ತೆ ರೋಡು. 1 ಕಿಲೋಮೀಟ್ರ್ ಮೇಲೆ ಬಲಗಡೆ ಹೋಗಬೇಕು. ಸೊ ಬಲಗಡೆ ಹೋದ್ಮೇಲೆ ಅದು 1 ಕಿಲೋಮೀಟ್ರ್ ನಿಮ್ಗೆ ಅಕ್ಕಪಕ್ಕ ಲ್ಯಾಂಡ್ ಇದೆ. ಸೊ ಅದು ಸರ್ಕಾರಿ, ಸೆಂಟ್ರಲ್ಲಿ ಸರ್ಕಾರಿ ರಸ್ತೆ. ಸೊ 2 ಕಿಲೋಮೀಟ್ರಲ್ಲಿ ನಿಮಗೆ ಒಂದು ವಿಲೇಜ್ ಸಿಗುತ್ತೆ. ಆ ವಿಲೇಜಿಂದ 500 ಮೀಟ್ರ್ ಬಂದು ನಿಮಗೆ ತಾರ್ ರೋಡು. 500 ಮೀಟ್ರ್ ಆದಮೇಲೆ ನಿಮಗೆ ಹೈವೇ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ ಈ ಲ್ಯಾಂಡಿಂದ 2.5 ಕಿಲೋಮೀಟ್ರ್ ಹೈವೇ ಇದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇದು ಹಳ್ಳ ಏನಂದರೆ, ನಿಮಗೆ ಮಳೆಗಾಲದಲ್ಲಿ ಮೇಲ್ಭಾಗದಿಂದ ನೀರು ಬರುತ್ತೆ ನೋಡಿ. ಈ 16 ಎಕರೆ ಫೀಲ್ಡ್ ಒಬ್ಬರದು ಲ್ಯಾಂಡ್ ತೋರಿಸ್ತೀನಿ ನೋಡಿ. ಅಲ್ಲಿ ಯೆಲ್ಲೋ ಕಲರ್ ಕಲ್ಲು ಕಾಣಿಸ್ತಿದೆಯಲ್ಲ ನೋಡಿ, ಇದು ಮಧ್ಯಭಾಗದ್ದು ಕಲ್ಲು ನೋಡಿ. ಸೊ ಅಲ್ಲಿಂದ ಹಿಡಿದು ಅದು ನೇರಕ್ಕೆ ಸ್ಟ್ರೈಟು ನೋಡಿ, ಹೀಗೆ ಸ್ಟ್ರೈಟು ಮುಂದೆ ನಾನು ಗಾಡಿ ನಿಲ್ಸಿದ್ದೀನಲ್ಲ. ಸೊ ಅಲ್ಲೊಂದು ಸರ್ವೆ ಕಲ್ಲಿದೆ. ಪ್ಲಸ್ ಈ ಕಡೆ ಬಂದರೆ ನೋಡಿ, ಆ ಬರ್ಬು, ಆ ಕಡೆ ಮರಗಳು ಸೇರಲ್ಲ, ಆ ಕಡೆ ಬರ್ಬು. ಇದೊಂದು ಬಿಟ್ಟು 3 ಎಕರೆ 38 ಸೆಂಟ್ ಆಯಿತು. ಪ್ಲಸ್ ಈ ಕಡೆ 3 ಎಕರೆ 38 ಸೆಂಟು ನೋಡಿ. ಈ ಕಲ್ಲವರೆಗೂ ಬರುತ್ತೆ ನೋಡಿ. ಈ ಕಲ್ಲು ನೇರ, ಪ್ಲಸ್ ಈ ಕಲ್ಲು ನೇರ, ಪ್ಲಸ್ ಕೆಳಗಡೆ ಬಂದು ನೋಡಿ ಒಂದು ಮರ ಚಿಗುರಿದೆಯಲ್ಲ, ಅಲ್ಲಿವರೆಗೂ ಬರುತ್ತೆ. ಈ ಭಾಗ 3 ಎಕರೆ 38 ಸೆಂಟ್ ಬರುತ್ತೆ. ಪ್ಲಸ್ ಹಿಂಭಾಗಕ್ಕೆ ಬಂದು 2.5 ಎಕರೆ ಬರುತ್ತೆ. ಸೊ ಇದು ಬಂದು ನೋಡಿ, ಈ ಕಲ್ಲು ಸ್ಟ್ರೈಟ್ ಹೋಗುತ್ತೆ, ಈ ಕಲ್ಲು ನೇರಕ್ಕೆ ಹೋಗುತ್ತೆ. ಇದು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಲ್ಯಾಂಡು. ಇದೊಂದು 2.5 ಎಕರೆ, ಪ್ಲಸ್ ಈ ಕಡೆ ಒಂದು 3 ಎಕರೆ 38 ಸೆಂಟು. ಟೋಟಲ್ ಬಂದು 5 ಎಕರೆ 88 ಸೆಂಟು. 6 ಎಕರೆಗೆ 12 ಸೆಂಟ್ ಕಡಿಮೆ ಇದೆ. ಈ ಫೀಲ್ಡು ಚೆನ್ನಾಗಿದೆ ಸ್ನೇಹಿತರೆ. ಸೊ ಈ ಪ್ರಾಪರ್ಟಿ ಓನರು ಬೆಂಗಳೂರಲ್ಲಿರೋದು, ಅವರೇನು ಉಳುಮೆ ಏನೂ ಮಾಡಿಲ್ಲ, ಪ್ಲೈನಾಗಿದೆ ಲ್ಯಾಂಡು ನೋಡಿ. ಈ ಕಡೆ ಮೇಲ್ಭಾಗದ ಮಣ್ಣು ತೆಗೆದು ಈ ಕೆಳಗಡೆ ನೀರು ಹೋಗೋಕ್ಕೆ ಒಂದು ಪೈಪ್ ಇಟ್ಬಿಟ್ಟು, ಈ ಮಣ್ಣು ತೆಗೆದು ಈ ಕಡೆ ಮಾಡ್ಕೊಂಡ್ರೆ ಸ್ನೇಹಿತರೆ, ಈ ಕಡೆ ಹಾಕ್ಕೊಂಡ್ರೆ ಲ್ಯಾಂಡ್ ಒಳ್ಳೆ ರೀತಿಲಿ ರೆಡಿ ಮಾಡ್ಬೋದು. ಅದಕ್ಕೆ ಖರ್ಚು ಮಾಡಿ ರೆಡಿ ಮಾಡ್ಬೋದು ಸ್ನೇಹಿತರೆ, ಖರ್ಚು ಮಾಡಿ ರೆಡಿ ಮಾಡಬೇಕಾಗುತ್ತೆ ನೋಡಿ. ಇದು ಸೇರುತ್ತೆ, ಈ ಬಿಟ್ಟು ಕೆಳಗಡೆ ಬಿಟ್ಟು 3 ಬಿಟ್ಟು ಬರುತ್ತೆ ಇದಕ್ಕೆ, 2.5 ಎಕರೆಗೆ. ಈ ಕಡೆ ಲಾಸ್ಟ್ ಬಂದು ನೋಡಿ, ಅಲ್ಲಿ ಮರ ಚಿಗುರಿದೆ ನೋಡಿ, ಹೊಂಗೆ ಮರ ಒಂದು ನೋಡಿ, ಅಲ್ಲಿವರೆಗೂ ಬರುತ್ತೆ. ಈ ಕಡೆ ಮೇಲ್ಭಾಗ ಬಂದು ಈ ಗುಟ್ಟೆನೂ ಪಟ್ಟ ಲ್ಯಾಂಡೆ, ಅಂದರೆ 16 ಎಕರೆ. ಆ ಗುಟ್ಟೆಯವ್ರಿಗೆ ಆ ಕಡೆ ಲ್ಯಾಂಡ್, ಆ ಕಡೆ ರಸ್ತೆ ಇದೆ ಅವ್ರಿಗೆ. ಈ 16 ಎಕರೆ ಒಬ್ಬರದೇ. ಇದು ಬಂದು 5 ಎಕರೆ 98 ಸೆಂಟು, 5 ಎಕರೆ 88 ಸೆಂಟು ನೋಡಿ. ಸಾಯಿಲ್ ಸ್ನೇಹಿತರೆ ಭಾಳ ಚೆನ್ನಾಗಿದೆ ಸಾಯಿಲು. ಸೊ ಈ ಕಡೆ ಹೇಳಿದ್ನಲ್ಲ, ಆ ಥರ ಪೈಪ್ ಹಾಕ್ಬಿಟ್ಟು ನೀರು ಹೋಗಂಗೆ ವ್ಯವಸ್ಥೆ ಮಾಡ್ಕೊಂಡು ನೀರು ಹೋಗಿ ಬಿಟ್ಬಿಟ್ರೆ ಈ ಕಡೆ. ಸೊ ಒಂದು ಬಾಕ್ಸ್ ಟೈಪ್ ಮಾಡ್ಕೊಬೋದು ಲ್ಯಾಂಡ್ನ ನೋಡಿ. ಅಲ್ಲೊಬ್ಬರು ನಿಂತಿದ್ದಾರಲ್ಲ ಹೊಂಗೆ ಮರದ ಹತ್ರ ನೋಡಿ, ಅಲ್ಲಿಗೆ ಬರುತ್ತೆ ಲ್ಯಾಂಡು. ಎಕ್ಸಾಕ್ಟ್ ಅಲ್ಲಿ ಪಟ್ಟ ಯೆಲ್ಲೋ ಕಲರ್ ಕಲ್ಲೊಂದಿದೆ ನೋಡಿ. ಮೊಬೈಲ್ ಕ್ಲಾರಿಟಿ ಕಡಿಮೆ, ಅಲ್ಲಿವರೆಗೂ ಬರುತ್ತೆ ಲಾಸ್ಟ್ ಪಾಯಿಂಟ್. ಅಲ್ಲಿಗೆ ನಿಮಗೆ ಸರ್ಕಾರಿ ರಸ್ತೆ ಜಾಯಿಂಟ್ ಆಗುತ್ತೆ. ಸೊ ಈ ಕಡೆ ಬಂದು ಈ ಬರ್ಬು. ಸೊ ಇಷ್ಟು ಲಾಸ್ಟ್ವರೆಗೂ ಹೋಗುತ್ತೆ ಸ್ನೇಹಿತರೆ. 5 ಎಕರೆ 88 ಸೆಂಟು. ಸೊ ನೋಡಿ ಲ್ಯಾಂಡ್ ಈ ಥರ ಇದೆ. ಸಾಯಿಲ್ ಈ ಕಡೆ ಎಲ್ಲ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಆ ಕಡೆಯೂ ಚೆನ್ನಾಗಿದೆ ಸ್ನೇಹಿತರೆ ಸಾಯಿಲು.
ಈ ಮಧ್ಯದಲ್ಲಿ ನೀರು ಹರಿದಿರೋದ್ರಿಂದ ಇದು ಮಣ್ಣು ತೇಲೋಗಿದೆ. ಸೊ ಇದು ನೀರು ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿ ಮಟ್ಟ ಮಾಡಿಕೊಂಡ್ರೆ ಭಾಳ ಒಳ್ಳೆ ಲ್ಯಾಂಡ್ ಇದು. ಪ್ರೈಸ್ ವೈಸು ಅಕ್ಕಪಕ್ಕ ಎಲ್ಲ ಕಂಪೇರ್ ಮಾಡಿದ್ರೆ ಪ್ರೈಸ್ ವೈಸು ಇದು ಕಡಿಮೆನೇ ಇದೆ. ಅಂದರೆ ಈ ಕಡೆ ಅಕ್ಕಪಕ್ಕ ಎಲ್ಲ ಬಂದು ಮ್ಯಾಕ್ಸಿಮಮ್ ಬಂದರೆ ಒಂದು 50 ಲ್ಯಾಕ್ವರೆಗೂ ಇದೆ ಪರ್ ಎಕರೆ. ಸೊ ಹೈವೇ ಹತ್ರ ಎಲ್ಲ ಜಾಸ್ತಿ ಇದೆ, ಹೈವೇ ಹತ್ರ ಎಲ್ಲ 70-75 ಈ ಪ್ರಾಪರ್ಟಿ ಬಂದು ನಮಗೆ ನನಗೆ ಹೇಳಿದವರು 40 ಲ್ಯಾಕ್ಸು ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಐ ಥಿಂಕ್ 40 ಲ್ಯಾಕ್ ನೆಗೋಷಿಯಬಲ್ ಅಂದರೆ ಒಂದು 35 ಅಂದರೆ 35ಇಂದ 40 ಒಳಗಡೆ ಕ್ಲೋಸ್ ಆಗ್ಬೋದು ಸ್ನೇಹಿತರೆ. ಐ ಥಿಂಕ್ ನಾನು 35 ಅಂದ್ಕೊಂಡಿದ್ದೀನಿ, 35 ಕ್ಲೋಸ್ ಆಗ್ಬೋದು ಅಂತ. ಬಟ್ ಅವ್ರ ಹತ್ರ 35 ನಾನು ಕೇಳಲಿಲ್ಲ ಓನರ್ ಹತ್ರ. ನೋಡಿ ಸ್ನೇಹಿತರೆ, ಓನರು ಏನು ಹೇಳ್ತಾರೋ ರೇಟ್ ಅದೇ ರೇಟ್ ನಾನು ಮೆನ್ಷನ್ ಮಾಡೋದು. ಯಾಕಂದರೆ ಕೆಲವೊಂದು ಪ್ರಾಪರ್ಟಿಗಳು ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಸೊ ಹೈವೇ ಹತ್ರ ಇರೋ ಪ್ರಾಪರ್ಟಿಗಳು ಒಂದು ರೇಟ್ ಇರುತ್ತೆ, ಒಳಭಾಗ ಬಂದರೆ ಒಂದು ರೇಟ್ ಇರುತ್ತೆ. ನೋಡಿ ಸ್ನೇಹಿತರೆ, ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡ್ಗಳು ಇವೆಲ್ಲ ಬೆಂಗಳೂರಿಗೆ ಹತ್ತಿರುವ ಸ್ಥಳಗಳು ಇವೆಲ್ಲ. ಸೊ ಇವಾಗೇನು ಮಾರ್ಕೆಟೆಲ್ಲ ಓಡ್ತಾಯಿದೆ ಇಲ್ಲಿ. ಅಂದರೆ ನಿಮಗೆ ಆ್ಯಸ್ ಇಟ್ ಈಸ್ 50 ಲ್ಯಾಕಿಂದ ಇದೆ ಪರ್ ಎಕರೆ. ಈ ಕಡೆ ನೀರಾವರಿ ಇರ್ತಕ್ಕಂಥ ಜಾಗನೇ.